ಹಲೋ ಗಾಯ್ಸ್, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ A to Z ಅಪ್ರೂವಲಿಂದ ಹಿಡಿದು ಅಪ್ಲಿಕೇಶನ್ ಹಿಡಿದು ರೇಷನ್ ಕಾರ್ಡ್ ನಿಮ್ಮ ಕೈಗೆ ಯಾವ ರೀತಿ ತಗೊಳ್ಳೋದು, ಅಪ್ರೂವಲ್ ಯಾವ ರೀತಿ ಮಾಡಿಸೋದು, ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ಈ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ರೇಷನ್ ಕಾರ್ಡ್ ನೀವೇನಾದ್ರೂ ಮಾಡಿಸ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ಪ್ರೊಸೀಜರ್ ಇರ್ತದ, ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದ್ರ ಕಂಡೀಷನ್ಸ್ ಗಳ ಸಮೇತ ಅರ್ಥ ಆಯ್ತಾ? ಏನೇನು ಕಂಡೀಷನ್ಸ್ ಗಳು ಆಗ್ತಾರೆ, ಏನೇನು ಒಂದು ಕ್ವಾಲಿಟಿಗಳನ್ನ ನೋಡ್ತಾರೆ, ಒಂದು BPL ಕಾರ್ಡು ನಿಮಗೆ ಕೊಡಬೇಕಾದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ರ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ದಾಖಲಾತಿಗಳು, ಅರ್ಥ ಆಯ್ತಾ? ಸತ್ರ ನೀವೇನಾದ್ರೂ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ಆಧಾರ್ ಕಾರ್ಡ್ ಇರಬೇಕು, ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿರಬೇಕು. 6 ವರ್ಷದ ಒಳಗಿನ ಮಕ್ಕಳಿಗಾದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಅದಕ್ಕೆ ಆಧಾರ್ ಕಾರ್ಡ್ ಇರಬೇಕು, ಮಾಮೂಲು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥದ್ದು ಮೊಬೈಲ್ ನಂಬರ್ ಇರಲೇಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇಷ್ಟು ದಾಖಲಾತಿಗಳನ್ನ ತಗೊಂಡು ನೀವೇನು ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡ್ತೀರಾ, ಅರ್ಥ ಆಯ್ತಾ? ವಿಸಿಟ್ ಮಾಡಿ ಆದ ನಂತರ ಅವರು ಅಪ್ಲಿಕೇಶನನ್ನು ಸಲ್ಲಿಸ್ತಾರೆ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಒಂದು ರೇಷನ್ ಕಾರ್ಡ್ ಇದ್ರೆ ತಗೊಂಡೋಗಿ. ಯಾಕೆ ಅಂದರೆ ಅದರಲ್ಲಿ ಒಂದು ಸೊಸೈಟಿ ಕೋಡನ್ನು ಮೆನ್ಷನ್ ಮಾಡಿರ್ತಾರೆ, ಹುಡ್ಕೋದಕ್ಕೆ ಸಿಕ್ಕಾಪಟ್ಟೆ ಸುಲಭ ಆಗುತ್ತೆ ಸೈಬರ್ ಅವ್ರಿಗೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನಂತರ ತಗೊಂಡೋಗಿದ ತಕ್ಷಣ ಎಲ್ಲ ದಾಖಲಾತಿಗಳು ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ಒಂದು ಬಯೋಮೆಟ್ರಿಕ್ ಅಂದರೆ ಹೆಬ್ಬೆಟ್ಟಿ ಮಡಗಿಸ್ಕೊಂಡು ಇಮಿಡಿಯೇಟ್ಲಿ ಹೊಸ ಅರ್ಜಿಗೆ ಅಪ್ಲಿಕೇಶನನ್ನು ಹಾಕಿ ಒಂದು ಅಕ್ಲಾಟ್ಮೆಂಟನ್ನು ಜನ್ರೇಟ್ ಮಾಡಿ ನಿಮಗೆ ಕೊಡ್ತಾರೆ, ಅರ್ಥ ಆಯ್ತಾ? ಮೈನಾಗಿ ಅಕ್ಲಾಟ್ಮೆಂಟು ಯಾವ ರೀತಿ, ಎಲ್ಲಿ, ಹೇಗೆ ಮತ್ತು ಅದೇ ರೀತಿ ಅದಕ್ಕೆ ಯಾವ್ಯಾವ ದಾಖಲಾತಿಗಳನ್ನು ಸೇರಿಸಿ ಕೊಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ? ಮೈನಾಗಿ ಅಕ್ಲಾಟ್ಮೆಂಟ್ ನಿಮ್ಮ ಕೈಗೆ ಬಂತಾ, ಅರ್ಥ ಆಯ್ತಾ? ಬಂದು ಆದಮೇಲೆ ಅದ್ರ ಜೊತೆಗೆ ಎಲ್ರದ್ದು ಕ್ಯಾಸ್ಟು ಇನ್ಕಮು ಆಧಾರ್ ಕಾರ್ಡ್ ಇದ್ದರೆ ಎಲ್ರದ್ದು ಹಾಕ್ತಾರೆ, ಅರ್ಥ ಆಯ್ತಾ? ಆಧಾರ್ ಕಾರ್ಡು ಪ್ರತಿಯೊಬ್ಬರದ್ದು ಹಾಕಬೇಕು, ಕ್ಯಾಸ್ಟು ಇನ್ಕಮ್ ಎಲ್ರದ್ದು ಇದ್ದರೆ ಎಲ್ರದ್ದು ಹಾಕಿರೋ ತುಂಬ ಒಳ್ಳೆಯದು. ಅದೇ ರೀತಿ ಮೈನಾಗಿ ಅದ್ರ ಜೊತೆಗೆ ವೋಟರ್ ID ಗಳಿದ್ರೂ ಸಹ ಹಾಕಿ, ಯಾಕೆಂದರೆ ಅಡ್ರೆಸ್ ವೆರಿಫಿಕೇಷನ್ಗೆ ತುಂಬ ಈಸಿ ಆಗುತ್ತೆ ಅವ್ರಿಗೆ, ಅರ್ಥ ಆಯ್ತಾ? ವೆರಿಫಿಕೇಷನ್ ಮಾಡೋದಕ್ಕೆ ವೆರಿಫಿಕೇಷನ್ ಟೈಮ್ನಲ್ಲಿ ಗೊಂದಲಗಳು ಆಗೋದಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಒಂದು ಬೇಗ ವೆರಿಫಿಕೇಷನ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ದಾಖಲಾತಿಗಳು ಸೇರಿಸಿ ಕೊಡ್ತಾ ಇದ್ದೀರಾ ಅಂದರೆ ನೀವೇನು ಮಾಡ್ತೀರಾ ಅಂದರೆ ಆ ಅಕ್ಲಾಟ್ಮೆಂಟ್ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ವೋಟರ್ ID ಮತ್ತು ಒಂದು ಸೈಬರಲ್ಲಿ ಕೊಟ್ಟಿರ್ತಾರಲ್ಲ ಅದೊಂದು ಅಕ್ಲಾಟ್ಮೆಂಟ್ ಪ್ರಿಂಟ್, ಅರ್ಥ ಆಯ್ತಾ? ಅದನ್ನು ಮುಂಚೆನೇ 1-2 ಜೆರಾಕ್ಸನ್ನು ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುತ್ತೆ. ದಯವಿಟ್ಟು ಅಕ್ಲಾಟ್ಮೆಂಟ್ನ ಎಕ್ಸ್ಟ್ರಾ 1-2-3 ಜೆರಾಕ್ಸ್ ಮಾಡಿ ಇಟ್ಕೊಂಡಿರಿ, ಅರ್ಥ ಆಯ್ತಾ? ಯಾಕೆ ಅಂದರೆ ಅಪ್ರೂವಲ್ ಆಗೋದು ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ಟೈಮ್ನಲ್ಲಿ ಅಪ್ರೂವಲ್ ಮಾಡಬೇಕಂದ್ರೆ ಸುಮಾರು ಟೈಮ್ ಹಿಡಿಸ್ತದೆ, ಅರ್ಥ ಆಯ್ತಾ? ಅಲ್ಲಿ ಗಂಟ ನೀವೇನು ಮಾಡಬೇಕು ಅಂದರೆ ಒಂದು ಅಕ್ಲಾಟ್ಮೆಂಟ್ ಜೆರಾಕ್ಸನ್ನು ನೀವು ಇಟ್ಕೊಂಡು ಇರಲೇಬೇಕು, ಅರ್ಥ ಆಯ್ತಾ? ಅಕಸ್ಮಾತ್ ಅವ್ರ ಹತ್ರ ಮಿಸ್ ಆದರೂ ನಿಮ್ಮ ಹತ್ರ ಒಂದು ಕಾಪಿ ಇದ್ದರೆ ಅವ್ರಿಗೆ ಅಪ್ರೂವಲ್ ಮಾಡೋದಕ್ಕೆ ನೆಕ್ಸ್ಟ್ ಟೈಮ್ ಆದರೂ ಅವರಿಗೆ ಒಂದು ಸ್ವಲ್ಪ ಇದಾಗುತ್ತೆ, ಅನುಕೂಲ ಆಗುತ್ತೆ, ಅರ್ಥ ಆಯ್ತಾ? ಸರಿ, ಅದೇ ರೀತಿ ನೆಕ್ಸ್ಟು ದಾಖಲಾತಿಗಳನ್ನು ನೀವು ಕೊಟ್ಟಿದ ತಕ್ಷಣ ಅವರು ಏನು ಮಾಡ್ತಾರೆ, ಅವರು ಇಷ್ಟೇ ಮಾಡೋದು, ಅರ್ಥ ಆಯ್ತಾ? ಅವರು ಸುಮಾರು ಅಪ್ಲಿಕೇಶನ್ ಹಾಕಿದ ತಕ್ಷಣ ದಾಖಲಾತಿಗಳನ್ನ ತೊಗೊಂಡೋಗಿ ಕೊಡ್ತೀರಾ, ವೆರಿಫಿಕೇಷನ್ಗೆ ಹೋಯ್ತದೆ, ಅರ್ಥ ಆಯ್ತಾ? ವೆರಿಫಿಕೇಷನ್ ಎಷ್ಟು ದಿನದಲ್ಲಿ ಆಗುತ್ತೆ, ಎಷ್ಟು ದಿನಕ್ಕಾಗುತ್ತೆ, ವೆರಿಫಿಕೇಷನ್ ಆದಮೇಲೆ ಅಪ್ರೂವಲ್ ಎಷ್ಟು ದಿನಕ್ಕಾಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಮೈನಾಗಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ವೆರಿಫಿಕೇಷನ್ ಹೋಗುತ್ತೆ, ಅರ್ಥ ಆಯ್ತಾ? ವೆರಿಫಿಕೇಷನಲ್ಲಿ ಏನೆಲ್ಲ ಒಂದು ಚೆಕ್ ಮಾಡ್ತಾರೆ, ನಿಮ್ಮ ಹತ್ರ ಮೈನಾಗಿ 3 ಹೆಕ್ಟೇರ್ಗಿಂತ ಹೆಚ್ಚಾಗಿ ಒಣಭೂಮಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದೇ ರೀತಿ ಮೈನಾಗಿ ನೀವು GST ಪಾವತಿದಾರರ, IT ಏನಾದರೂ ರಿಟರ್ನ್ಸ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಮೈನಾಗಿ ತುಂಬ ಇಂಪಾರ್ಟೆಂಟ್ ನೀವು ಸರ್ಕಾರಿ ನೌಕರಿಯಲ್ಲಿ ಅಂದರೆ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದೀರಾ, ಅದೇ ರೀತಿ ಮೈನಾಗಿ ಐಷಾರಾಮಿ ಕಾರುಗಳೇನಾದರೂ ಇದೆಯಾ, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವೇನಾದರೂ ಮೈನಾಗಿ ಒಂದು ಸುಮಾರು 1.20 ಲಕ್ಷಕ್ಕಿಂತ ಹೆಚ್ಚಾಗಿ ಆದಾಯ ಏನಾದರೂ ನಿಮಗೆ ಜನ್ರೇಟ್ ಆಗ್ತಿದೆಯಾ, ಇದನ್ನು ವೆರಿಫಿಕೇಷನ್ ಮಾಡ್ತಾರೆ. ಅದೇ ರೀತಿ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡ್ತಾರೆ, ಅರ್ಥ ಆಯ್ತಾ? ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ವೆರಿಫಿಕೇಷನ್ ಮಾಡ್ತಾರೆ. ಈಗ ನಿಮ್ಮ ಹತ್ರ 2 ಮನೆ ಇದೆಯಾ, ಒಂದೇ ಮನೇಲಿ 2 ರೇಷನ್ ಕಾರ್ಡ್ ಕೊಡ್ತಾ ಇದ್ದೀವಾ, ಕರೆಂಟ್ ಬಿಲ್ ಇದೆಯಾ, ಕರೆಂಟ್ ಬಿಲ್ಲು ಸಪ್ರೇಟಾಗಿದೆಯಾ, ಅಥವಾ ಒಂದೇ ಮನೇಲಿ 2 ರೇಷನ್ ಕಾರ್ಡು ನಾವು ಮಾಡಿಕೊಡ್ತಾ ಇದ್ದೀವಾ, ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ ಮೈನಾಗಿ ನಿಮಗೆ ರೇಷನ್ ಕಾರ್ಡ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ, ಅರ್ಥ ಆಯ್ತಾ? ನಿಮಗೆ ರೇಷನ್ ಕಾರ್ಡು ಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಮನೆ ಇರಬೇಕು ಅಂತ ಕೆಲವರು ಹೇಳ್ತಾರೆ, ಅರ್ಥ ಆಯ್ತಾ? ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಏನೇನು ಸಣ್ಣ ಪುಟ್ಟ ರೀಸನ್ಸ್ಗೋಸ್ಕರ ರಿಜೆಕ್ಟ್ ಮಾಡ್ತಾರೆ. ಸಪ್ರೇಟ್ ಮನೆ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ, ಬೇರೆ ಕರೆಂಟ್ ಬಿಲ್ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ, ಅಡ್ರೆಸ್ ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ಸಹ
ಅಡ್ರೆಸ್ ವೆರಿಫಿಕೇಷನಲ್ಲಿ ಫೇಲ್ ಆಗುತ್ತೆ. ಅದೇ ರೀತಿ ಮೈನಾಗಿ ಒಂದೇ ಮನೇಲಿ 2 ರೇಷನ್ ಕಾರ್ಡ್ ಇದ್ದರೆ ಒಂದು ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ. ನಾನು ಈ 6 ಕಂಡೀಷನ್ಸ್ಗಳು ಏನು ಹೇಳಿದ್ದೀನೋ ಅಂಥವಕ್ಕೇನಾದರೂ ನೀವು ಸಂಬಂಧಪಟ್ಟಿದ್ರೆ ಅವಾಗಲೂ ಸಹ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ ಮೇಲೆ ವೆರಿಫಿಕೇಷನ್ ಇಷ್ಟು ಪ್ರೊಸೆಸರ್ ಇಷ್ಟು ಇರ್ತದೆ. ಅರ್ಥ ಆಯ್ತಾ? ಇಷ್ಟು ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಏನು ಮಾಡ್ತಾರೆ ನೆಕ್ಸ್ಟು ಅಪ್ರೂವಲ್ ಯಾವ ರೀತಿ ಮಾಡ್ತಾರೆ, ರೇಷನ್ ಕಾರ್ಡ್ ಎಲ್ಲಿ ಸಿಗುತ್ತೆ, ಅದೇ ರೀತಿ ಎಷ್ಟು ದಿನಕ್ಕೆ ಅಪ್ರೂವಲ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಡೌಟ್ಸ್ ಬಂದಿರ್ಬೋದು. ಅರ್ಥ ಆಯ್ತಾ? ಸತ್ರೆ ಮೊದಲನೇದಾಗಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಆದಮೇಲೆ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಇಂಥ ಟೈಮ್ನಲ್ಲೇ ಅಪ್ರೂವಲ್ ಮಾಡ್ತಾರೆ, ಇವತ್ತೇ ಅಪ್ರೂವಲ್ ಮಾಡ್ತಾರೆ, ನೆಕ್ಸ್ಟ್ ತಿಂಗಳೇ ಅಪ್ರೂವಲ್ ಮಾಡ್ತಾರೆ ಅಂತ ಯಾರೂ ಸಹ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಮೈನಾಗಿ ಅಪ್ರೂವಲ್ ಅನ್ನೋದು ಸರ್ಕಾರ ಒಂದು ಆದೇಶ ಬಂದಾಗ ಮಾತ್ರ ಅಪ್ರೂವಲ್ ಮಾಡಿಕೊಡ್ತಾರೆ. ಅದು ಯಾವ ಟೈಮ್ನಲ್ಲಿ ಮಾಡ್ತಾರೆ ಅದೋ ಗೊತ್ತಿಲ್ಲ. ಇವತ್ತಾದರೂ ಮಾಡ್ಬೋದು, ಇವತ್ತಿಗೆ 6 ತಿಂಗಳಿಗಾದರೂ ಮಾಡ್ಬೋದು, 1 ವರ್ಷಕ್ಕಾದರೂ ಮಾಡ್ಬೋದು, 2 ವರ್ಷಕ್ಕಾದರೂ ಅಪ್ರೂವಲ್ ಆಗಬಹುದು. ಅರ್ಥ ಆಯ್ತಾ? ಯಾಕೆಂದರೆ ಕೆಲವೊಬ್ಬರದು ಒಂದು 3 ವರ್ಷದ ಗಂಟನೂ ಸಹ ಪೆಂಡಿಂಗಲ್ಲಿರುವಂಥ ಒಂದು ರೇಷನ್ ಕಾರ್ಡ್ಗಳನ್ನು ನಾನು ನೋಡಿದ್ದೀನಿ. ಇನ್ನು ಕೆಲವರು 6 ತಿಂಗಳಿಗೆ ಕ್ಲಿಯರ್ ಆಗಿರುವಂಥ ಒಂದು ಅಪ್ರೂವಲ್ ಆಗಿರುವಂಥ ಒಂದು ರೇಷನ್ ಕಾರ್ಡನ್ನು ಸಹ ನಾನು ನೋಡಿದ್ದೀನಿ. ಅರ್ಥ ಆಯ್ತಾ? ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಇಷ್ಟು ಪಾಯಿಂಟ್ಸ್ಗಳನ್ನ ಅವ್ರು ಚೆಕ್ಔಟ್ ಮಾಡ್ತಾರೆ. ಈ ರೀತಿ ಪ್ರೊಸೆಸಿಂಗ್ ಇರ್ತದೆ. ಅರ್ಥ ಆಯ್ತಾ? ನೀವೇನಾದರೂ ಹೊಸದಾಗಿ ಅಥವಾ ತಿದ್ದುಪಡಿಗೆ ಎಲ್ಲ ಇಷ್ಟೆಲ್ಲ ಇನ್ನೂ ಸಮಸ್ಯೆಗಳಾಗೋದಿಲ್ಲ. ಹೊಸ ರೇಷನ್ ಕಾರ್ಡ್ಗೆ ಮಾತ್ರ ಇಷ್ಟೆಲ್ಲ ಅವರು ಚೆಕ್ಔಟ್ ಮಾಡೇ ಮಾಡ್ತಾರೆ. ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ರೇಷನ್ ಕಾರ್ಡ್ ಯಾವ ರೀತಿ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಅಪ್ರೂವಲ್ ಆಗಿದ ತಕ್ಷಣ ನಿಮಗೊಂದು ಮೆಸೇಜ್ ಏನು ಬರೋದಿಲ್ಲ. ನೀವು ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಅವಾಗ. ಇಲ್ಲಾಂದರೆ ಡೈರೆಕ್ಟಾಗಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ಅವರೊಂದು ರೇಷನ್ ಕಾರ್ಡ್ ಜೆರಾಕ್ಸನ್ನು ನಿಮಗೆ ಕೊಡ್ತಾರೆ. ಅಪ್ರೂವಲ್ ಆಗಿರೋದು ಕೊಟ್ಟು ಆಗಿದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸುಮಾರು ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಒರಿಜಿನಲ್ ರೇಷನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಸ್ಕೊಂಡು ಪ್ರಿಂಟೌಟ್ ತೊಗೊಂಡು ಅದಕ್ಕೆ ಒಂದು ಬುಕ್ಕನ್ನು ತೊಗೊಂಡು ರೇಷನ್ ಬುಕ್ ಅಂದರೆ RC ಬುಕ್ ಅಂತ ಒಂದು ತೊಗೊಂಡು ನೀವು ಯೂಸನ್ನು ಮಾಡ್ಬೋದು. ಇಷ್ಟು ಈ ರೀತಿಯಲ್ಲಿ ಒಂದು ರೇಷನ್ ಕಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂದ್ರೆ ಮೈನಾಗಿ ಈ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಜನ ಒಂದು ಡಿಲೀಟ್ ಮಾಡಿಸೋದಕ್ಕೂ ಡಿಲೀಟ್ ಆದಮೇಲೆ ಎಷ್ಟು ದಿನಕ್ಕೆ ಬರ್ತದೆ ರೇಷನ್ ಕಾರ್ಡ್ ಅಂತ ಒಂದು ಗಾಬರಿ ಪಡ್ತಾ ಇರ್ತಾರೆ. ಬಟ್ ಸಿಕ್ಕಾಪಟ್ಟೆ ಲೇಟ್ ಅಂತೂ ಆಗುತ್ತೆ ರೇಷನ್ ಕಾರ್ಡ್ ನಿಮ್ಮ ಕೈ ಸೇರೋ ಅಷ್ಟರಲ್ಲಿ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಡಿಲೀಟ್ ಆಗಿ ರೇಷನ್ ಕಾರ್ಡಿಂದ. ಅರ್ಥ ಆಯ್ತಾ? ಮೈನಾಗಿ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಮಾಹಿತಿ ಏನಪ್ಪ ಅಂದರೆ ರೇಷನ್ ಕಾರ್ಡಲ್ಲಿ ಹಳೆ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರಿದ್ದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ನೀವೇನಾದರೂ ಫುಡ್ ಆಫೀಸಿಗೆ ಕೊಟ್ಟಿದ್ರೆ ಅವರು ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂದರೆ ತುಂಬ ನೋಟಿಸು ಸಹ ಕೊಟ್ಟಿದ್ದಾರೆ. ಹಳೆ ರೇಷನ್ ಕಾರ್ಡಲ್ಲಿ ನೀವೇನಾದರೂ ಇದ್ದರೆ ಮೊದಲು ಡಿಲೀಟ್ ಮಾಡಿಸ್ಕೊಂಡು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಅವರು ಹೇಳಿದ್ದಾರೆ. ಅರ್ಥ ಆಯ್ತಾ? ಎಷ್ಟೋ ಜನ ಈ ಥರ ಮಾಡ್ತಿಲ್ಲ. ಅರ್ಥ ಆಯ್ತಾ? ಏನೋ ಹಳೆ ರೇಷನ್ ಕಾರ್ಡಲ್ಲಿ ಇದ್ದರು ಹಂಗೆ ಅಪ್ಲಿಕೇಶನನ್ನು ಕೊಟ್ಬಿಡ್ತಾ ಇದ್ದಾರೆ. ಬಟ್ ಇವೆಲ್ಲ ಮಾಡಬಾರ್ದು. ಅರ್ಥ ಆಯ್ತಾ? ರಿಜೆಕ್ಟ್ ಮಾಡ್ತಾರೆ. ಮತ್ತು ನೀವು ಎಲ್ಲಿಗಂಟ ವೆಯ್ಟ್ ಮಾಡಿದಿರೋ ಅದು ಸುಮ್ಮನೆ ಟೈಮ್ ವೇಸ್ಟ್ ಗುರು. ಅರ್ಥ ಆಯ್ತಾ? ಸುಮ್ಮನೆ ಟೈಮ್ ವೇಸ್ಟ್ ಆದರೆ ಯಾರಿಗೆ ಟೈಮ್ ಲಾಸಸ್ ಹೇಳಿ? ನಿಮಗೆ ಅಲ್ವಾ? ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಎಲ್ಲ ಒಂದು ಕಡೆಯಿಂದ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು, ಹಳೆ ರೇಷನ್ ಕಾರ್ಡಲ್ಲಿ ಇದೀವಾ ಇಲ್ವಾ, ಅಪ್ರೂವಲ್ ಮಾಡಿದಾರಾ ಇಲ್ವಾ, ರೇಷನ್ ಕಾರ್ಡ್ ಏನು ಸಮಸ್ಯೆ ಇದೆಯಾ, ಹೊಸದಾಗಿ ಅರ್ಜಿಗೆ ಅರ್ಹತೆ ಇದೆಯಾ ನನಗೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಹೊಸದಾಗಿ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ಹೋದಲ್ಲಿ ಸಿಗೋಣ.